ರೀ ಮತ್ತು ಏನೋ ಚಿಗವ್ರು ಬರ್ತಾರಂತ ಅವ್ರು ಬರುತ್ತಾನ ನಿಂದಿರ್ಬೇಕಂತ ನಾನು ಊರಿಗೆ ಹೋಗ್ಬಾರ್ದಂತ ಅವ್ರು ಬಂದ್ಮ್ಯಾಗ ಒಂದು ವಾರ 15 ದಿನ ಇರೋಣಾಕತ್ತಾರ ಮತ್ತು ನಾ ಊರಿಗೆ ಬಂದ್ಮ್ಯಾಗ ಸರೋಜ ಅದು ಊರಿಗೆ ಹೋಗ್ಬೇಕಾ ಮತ್ತು ಊಟಿ ಬಿಟ್ಟಾಗ ಅಲ್ಲ ಈಗ ಊರಿಗೆ ಹೋಗೋದೆ ಹಾಗಾಗಿ ನಾನು ಊರಿಗೆ ಹೋಗ್ತೀನಿ ಅಂತಂದ್ರೆ ಅತ್ತೆ ಯಾರು ಹಿಂಗೆ ಅನ್ನಕತ್ತಾರ ನೋಡು ಅವ್ರು ಹೇಳಾರು ಹೇಳ್ಬೇಕಿಲ್ಲ ಹೋದಾಗ ಹೋದ್ರೆ ಹೋಗೋದಕ್ಕೆ ಬಾರ್ವಾ ಸರೋಜ ಅದು ಇರ್ತಾ ಅಂತಂದು ಹೇಳ್ಬೇಕಿಲ್ಲ ಇವ್ರಿಗೆ ನಿಂದ್ರ ಅಂತ ನಿಂತಾರ ನೋಡು ನಾನು ಈಗ ಹೋಗ್ತೀನಿ ನಾಳೆ ಊರಿಗೆ ಅತ್ತೆಯರಿಗೆ ಹೇಳ್ರಿ. ಆತು ಬಂದ್ಮ್ಯಾಗ ಒಂದು ವಾರ ಇರು ಏನಾತು ಅಂತ್ರಿಕಿಲ್ಲ ಏನಾಗುತ್ತೆ ಹೋಗಿ ಅಂತಾಳ ಆಕಿ ಬಂದ್ಮ್ಯಾಗ ಹೋಗಿ ಅಂತ. ನಿಮಗೆ ಹೇಳಿದ್ರಾರ ಹೋಗಂತೀರಣ ಅಂತಂದ್ರೆ ನೀವು ಅವ್ರ ಅದಿರಲ್ಲ. ನಾನು ಹೋಗೋದ ಒಂದು ವಾರ ತಡದ್ ಹೋದ್ರೆ ಏನಾಕತ್ ನಿನಗೆ? ಹೋಗೋಕೆ ನೋಡು ಅತ್ತೆಯವ್ರಿಗೆ ಹೇಳ್ರಿ ನೀವು. ನನಗೆ ಆಗೋದಿಲ್ಲ ಬಿಡು ನನ್ನ ಬ್ಯಾಸ್ರ ಆಗೈತೆ ನಾವು ಹೋಗೋಕೆ ನಾಳೆಗೆ. ನನಗೆ ಈಗ ಹೊಲಕ್ಕೆ ಹೊಂಟಾನಿ ತಲೆ ಕೆಡ್ಸಕ್ಕೆ ಹೋಗ್ಬಿಡು ನೀನು ಸುಳ ಹೋಗಿ ಅಂತ ಮತ್ತೆ ಕ್ಯಾಕ್ ಬರಾಕತ್ತಾಳ ಮತ್ತು ಏನರ ತಿಕ್ಕೋತಾಳ ಆಕಿನೂ ಮತ್ತು ಇರು ಅಂದ್ರೆ ಇರ್ಲಿಲ್ಲ ನೋಡು ಹಂಗೆ ಹೋಗೋಣ ಅಂತಂದು ಆಕಿನೂ ಮನ್ಸಿಗೆ ಬೇಜಾರು ಮಾಡ್ಕೊತಾಳ. ಇರು ಏನಾತು? ಅಕ್ಕನ ಮನಸ್ಸಿಗೆ ಬೇಜಾರಾಗಿದ್ದು ಗೊತ್ತಾಗತ್ತೆ, ಹೆಂಡತಿ ಮನಸ್ಸಿಗೆ ಬೇಜಾರಾಗಿದ್ದು ಗೊತ್ತಾಗೋದಿಲ್ಲ ನಿಮ್ಗೆ. ನೀವು ಒಟ್ಟು ನೀನು ಜಗಳ ತೆಗಿಬೇಕತ್ತ ನಿಂತಿ ಏನು? ಉದ್ಯೋಗಿಲ್ಲ ನನಗೆ ಜಗಳ ತಕೊಂತ ಕುಂದಿರ್ತಾನೆ. ಹಾಂ ನೋಡಿಲ್ಲ ಕುಸುಮ ತಿಳುವಳಿಕೆ ಕದಿ ನೀನು ಮತ್ತೊಬ್ಬರ ಜೊತೆ ಬುದ್ಧಿ ಹೇಳ್ಸೋಂಗೆ ಆಗ್ಬಿಡ ಏನು ಒಂದಿಟ್ಟು ಬುದ್ಧಿ ಇರ್ಲಿ ಒಟ್ಟು ಏನು ಸಣ್ಣ ಹುಡುಗ ಕೈ ಎಪ್ಸಿಯ ನೀನು ಸಾಕೋಬೇಕು ಕುಡಿ ಆಗತ್ತೆ ನೋಡಿ ಹೊರಗಿನ ಕೆಲಸ ಇವು ಹೊಲ್ದಾನ ಕೆಲಸ ಏನು ಮನೆಗೆ ಬರುತ್ತೆ ಅಂತ ನೆಮ್ಮದಿ ಇಲ್ದಂಗೆ ಮಾಡ್ತೀರನ ಅಂತೆ ನಾನು ಒಂದು ಹೊರಗೆ ಕೆಲ್ಸಕ್ಕೆ ಹೊಂಟಿರ್ತೇವೆ ನೆಮ್ಮದಿಲ್ಲಿದ್ದಾಗ ಹೊರಗೆ ಕಳಿಸ್ರಿ ಏನು ಕಿರಿಕಿರಿನ ಅಂತೆ ನಾನು. ಬಿಡ್ರಿ ನಿಮ್ಮ ನೆಮ್ಮದಿ ನಾನು ಹಾಳು ಮಾಡಕತ್ತೇನಿ. ಆಯ್ತು ತೋರಿ ಇರ್ತಾನೆ. ಯಾವ ಊರಿಗೆ ಹೋಗೋದಿಲ್ಲ ಏನೂ ಇಲ್ಲ. ಅವ ಊರಿಗೆ ಹೋಗೋದು ಯಾವಾಗ ಬಿ? ಯಾವ ಊರಿಗೆ ಹೋಗಂಗಿಲ್ಲ ಇಲ್ಲೇ ಇರೋದ ನೋಡು. ಹೋಗ ಅಂತ ಊರಿಗೆ ನನ್ನ ಮುಂದಕ್ಕೆ ಬಿಡವಲ್ರಿ ಊರಿಗೆ ಊರಿಗೆ ಹೋಗ ಅಂತಕ್ಕೆ ಹೋಗ ಆಡ ಹೋಗರಗ. ಈಗ ಬಾರ ಬಾಯಿಲಿ ಎದಕ್ಕಳಾಕತ್ತಿ? ಯಾಕವ ಎದಕ್ಕಳಾಕತ್ತಿ? ಅಳಬಾರ್ದವ ಹಂಗ ಎದಕ್ಕಳಾಕತ್ತಿ? ಯಾವ ಏನಾರ ಅಂದ್ಲನ ಬಡದ್ಲ ನಾವು ಊರಿಗೆ ಯಾವಾಗ ಹೋಗೋದಂತ ಕೇಳಿದ್ದಕ್ಕೆ ಬೈದ್ಲವ. ಯಾವ ಊರಿಗೆ ಹೋಗಂಗಿಲ್ಲ ಇಲ್ಲೇ ಇರ್ಬೇಕು ಅಂತೇಳಿ ಬೈದ್ಲು. ಅಯ್ಯೋ ಅಷ್ಟೇ ಕಳಾಕತ್ತೇನು? ಬಡವ ಅಳಬಾರ್ದಂಗ ಕಣ್ಣು ನೋಡ್ಸ್ಕೋವ ಸುಮ್ನಾಕ್ವಾ ಹಂಗಳಕ್ಕೆ ಹೋಗ್ಬಾರ್ದು. ಅವು ಬೈಲಾರ್ದು ಯಾರು ಬೈತಾರವ ನಮ್ಮ ಶಾನೆ ಕೇಳಬಾರ್ದಂಗ ತೆಲ್ ಹೇಳ್ತತಿ ಅಳಕ್ಕೆ ಹೋಗ್ಬೇಡ. ಅಪ್ಪಾಜಿ ಏನಾರ ಅಂದ್ರಬೇಕಾ ಅದಕ್ಕೆ ಅವ್ವ ಸಿಟ್ಟಾಗ ಹಂಗತ್ತೆ ಇದು ಮಾಡಬಾರ್ದು ಏನು ಸುಮ್ಕಾಗವ ಕಣ್ಣೀರು ಒರೆಸ್ಕೊ ಸುಮ್ಕಾಗ ಮತ್ತೆ ಸುಮ್ಕಾಗ ಅಳಬಾಡ ಒಟ್ಟು ಅಳಬಾರ್ದಂಗ ಹೊರಗೆ ಆಡ್ ಹೋಗುವ. ಹೋಗಿ ಆಡ್ ಹೋಗೋರ್ಗೆ ಇದು ಎಂಡ ತಿಂತೀನ ಎಂಡ ಕೊಡ್ಲೇನ ಹಾಕೊಡ್ಲಿ ಚುಮರಿ ಅದನ್ನ ಹಾಕೊಡ್ಲಿ ತಿಂತೀನ ಹೋಗುವ ಅಲ್ಲಿ ಹೊರಗೆ ತಮ್ಮ ತಂಗಿ ಆಡಕತ್ತಾರ ನೋಡಿ ಬಾಕಲ್ದಾಗ ಆಡ್ ಹೋಗೋರು ಕರ್ಕೊಂಡು ಆಡ್ ಹೋಗು. ವಾ ಏನವ ಇವ ನಾ ಊರಿಗೆ ಹೋಗಂತೇನಿ ಇವರೊಬ್ರು ಅತ್ತೆ ಸುಮ್ಕ ಹೋಗಂತ ಹೇಳ್ಬಿಟ್ರೆ ಮುಗ್ದ ಹೋಗತ್ತೆ. ಇವರೊಬ್ರ ಅವ್ರು ಬರುತ್ತಾನೆ ನಿಂದ್ರ ಅಂತ ಅಂದಿದ್ದಕ್ಕೆ ಶಿಟ್ ಬಂದ್ಬಿಟ್ಟೆ ಅಕ್ಕಗೆ ಆಡ್ದನ ಅದನ್ನ ಓದಾಡಕತ್ತೆ ಸುಮ್ಮನೆ ಹೋಗಿರ್ತಾರ ಬಿಟ್ಟು ಬಿಡ್ಬೇಕು. ಇದ್ದಾರೆ ಅವ್ರಿಗೇನು ಮಾಡಿ ಹಾಕೋದಿಲ್ಲ ಮತ್ತೊಂದು ಎಲ್ಲರೂ ಮನ್ಯಾಗಿದ್ದಾಗ ಎಲ್ಲೇ ಇರ್ಬೇಕು ಎಲ್ಲಿ ಹೋಗ್ಬಾರ್ದು ಅಂದ್ರೆ ಅವ್ರಿಗೆ ಬೇಸರ ಆಗಿರೋದಲ್ಲ. ಏನಂತೆ ನಾನು ಅಕ್ಕ ಏನ ಸರೋಜ ಎದಕ್ಕೆ ಸಿಟ್ಟಾಗಿ ಅಕ್ಕ? ಮೇಘನ್ ಬೈದನ ಅಳಾಕತ್ತಿತ್ತದ ಹುಡುಗಿ ಏನು ಮಾಡ್ಬೇಕು ಬಿಡ. ಊರಿಗೆ ಹೋಗ್ತೀನಂದ್ರೆ ಇವ್ರು ಊರಿಗೆ ಕಳಿಸ್ಲಾರ್ದಾರ ಈಕೆ ಬಂದು ಯಾವಾಗ ಊರಿಗೆ ಹೋಗೋದು ಯಾವಾಗ ಮೊದಲ ಸಿಟ್ಟು ಬಂದಿತ್ತು ಬೇಯ್ದು ನೋಡು. ಅಲ್ಲಕ್ಕ ನಮ್ದು ದೊಡ್ಡ ಅರ್ಧ ಸಿಟ್ಟು ಹುಡುಗರ ಮ್ಯಾಗ ಯಾಕೆ ಹಾಕಕ್ಕೆ ಹೋಗಿ ಮತ್ತು ನೀವು ಊರಿಗೆ ಹೋಗೋದು ಅಂದಿದ್ದಕ್ಕ ಪಾಪ ಅದಕ್ಕೆ ಹೇಳಕ್ಕೆ ಬಂದಿತ್ತು ಬಿಡು. ಮತ್ತು ಅದಕ್ಕೆ ಯಾಕೆ ನೀನು ಹುಡುಗರ ಮ್ಯಾಗ ಸಿಟ್ಟು ಮಾಡಕ್ಕೆ ಹೋಗಿ ಊರಿಗೆ ಹೋಗೋದಿಲ್ಲ ನೋಡು ಸರೋಜ. ನೀನು ಬೇಕಂದ್ರೆ ಒಂದು ವಾರ ಬಿಟ್ಟು ನೀವು ಊರಿಗೆ ಹೋಗು. ಅಲ್ಲ ಹೋಗಕ್ಕೆ ಅಂದಾಗ ಕಳಿಸ್ಬಿಡ್ಬೇಕು. ಇವರು ಹಂಗೆ ನಮಗೆ ಮನ್ಸಿಗೆ ಬಂದಾಗ ನಮಗೆ ಹೋಗ್ಬೇಕು ಅನಿಸ್ದಾಗ ನಮ್ಮ ಮನೆಯನ್ನ ಜೀವನ ನಡೆಸ್ತಾ ನಾವು ಹೋಗುವಾರು ಇವ್ರು ಹೋಗಂದಾಗ ಹೋಗ್ಬೇಕನ ಎದಕ್ಕೆ ಇರ್ಬೇಕು ಇವ್ರ ಜೊತೆ ನಾವು ಏನದ ಅಲ್ಲ ಬಂದಾಗ ಇವ್ರಿಗೆ ಕಮ್ಕಂಬಂದು ಮಾಡಿ ಹಾಕಕ್ಕನ ತಂದಿರ್ತಾರೆ ಇವ್ರು ನಮ್ಮ ಮದುವೆ ಮಾಡ್ಕೊಂಬಂದ ಅಕ್ಕ ಹೋಗ್ಲಿ ಬಿಡ. ಮತ್ತು ಸುಮ್ಮನೆ ಕಡ್ಡಿ ಓದು ಗುಡ್ಡಾಕವು ಸುಳ ಏನಾರು ಒಂದಿಟ್ಟು ಅನ್ನೋದಿರಲಿ ಮತ್ತು ಅದನ್ನ ರಗಳಿ ರಾಮಾಯಣ ಮಾಡ್ತಾರೆ ಬಿಡ ಅತ್ತಿಯಾರೆ. ಮತ್ತು ಈಗ ಮಕ್ಕಳು ಮತ್ತು ಬೇಕೋತ ನಿಂದಿರ್ತಾರ ಏನು ಅಂದಿರ್ಲಂಗೆಲ್ಲ ಆಡ್ರಂಗಿಲ್ಲ ಸೊಳ ಮತ್ತು ಒದಾಡ್ಕೊಂತ ನಿಂದಿರ್ತಾರ. ಹೋಗ್ಲಿ ಬಿಡಾಕ ಏನಾರ ಹೇಳಿ ಹೋಗುವಂತೆ ಬಿಡ ನೀನು ಹೇಳ್ತೀನಿ ಬಿಡ ನಾನು ಅತ್ತೆಯರಿಗೆ ಕಳಿಸಿ ಬಿಡ್ರಿ ಅಕ್ಕನ ಅಂತೇಳಿ. ಅದಕ್ಕೆ ಯಾಕೆ ನೀವು ಮತ್ತು ಸುಳ ಒದ್ರಾಡಿ ಯಾಕೆ ಕೆಟ್ಟಾಕ ಹೋಗಿ ಹಂಗೂ ಹಿಂಗೂ ನಾವೆಲ್ಲ ಮಾಡಾರೆ ಮತ್ತು ಒದ್ರಾಡಿ ನಾವು ಯಾಕೆ ಕೆಟ್ಟಾಕ ಹೋಗ್ಬೇಕು ಸುಮ್ಕೇರಿ ಅದಕ್ಕೆ ಸಿಟ್ಟು ಇದು ಮಾಡಕ್ತಿ ಹಂಗಲ್ವ. ನಾನು ಊರಿಗೆ ಹೋಗ್ಲಾರ್ದ ಕಂಡಪಟ್ಟಿದ್ದೇನೆ ಅದು ನಿಮಗೂ ಗೊತ್ತೈತಿ. ಇಲ್ಲಿ ಹೊಲ ಸುಗ್ಗಿದ್ದು ಅಂದ್ರೆ ಊರು ಮಕ್ಕ ಕಾಣೋದಿಲ್ಲ. ಅಲ್ಲ ಹುಡುಗರದು ಜೀವನ ನಡೆಸಾಕತ್ತ ಅಂತೇಳಿ ನಮ್ಮವ್ವ ನಮ್ಮಪ್ಪ ಚಾಲ್ ಉರ್ಯಾಕತ್ತಾರ ಹುಡುಗರು ಕರ್ಕೊಂಬರ್ವ ಜೀವನ ನಡೆಸಾಕತ್ತ ಅಂತೇಳಿ ಮೊನ್ನೆ ಬರ್ತೇನಂದ್ರೆ ಅವ್ರು ಕರ್ಕೊಂಡು ಹೋಗಿವ ಅಂತೇಳಿ ಅವ್ರಿಗೂ ನಮ್ಮ ಅಪ್ಪರಿಗೆ ನಮ್ಮವ್ರಿಗೆ ವಯಸ್ಸಾಗೈತೆ ಬಸ್ಸಿಗೆ ಹತ್ತದು ಇಳಿದು ಕರ್ಕೊಂಡು ಹೋಗೋದು ಹುಡುಗರು ಹೇಳ್ಕೊಂತ ಹೆಂಗೆ ಹೋಗ್ಬೇಕು ಅವು ಅದಕ್ಕೆ ಆತು ಬಿಡಂಗಾರಪ್ಪ ಅವ್ರದ್ದು ಸುಟ್ಟಿ ಬಿಡ್ತೈತಿ ಹುಡುಗರದು ಬರ್ತೇನೆ ಅಂತಂದು ಹೇಳಿ ನೀವು ನೋಡಿದ್ರೆ ಹಿಂಗೆ ಮಾಡ್ತಾರೆ ನೋಡಿ ಸಿಟ್ಟು ಬರೋದಿಲ್ಲಣ್ಣ ಸರ್ಜ ಹೇಳಿನ ಯಾರಿಗಾದ್ರೂ ಸಿಟ್ಟು ಬರ್ತೈತೆ ಯಾಕೆ ಅವರು ತಿಳ್ಕೊಬೇಕು ಅದನ್ನು. ಸುಗ್ಗಿ ಇದ್ದಾಗ ಒಟ್ಟ ಎಲ್ಲಿ ಹೋಗೋದಿಲ್ಲ ಏನಿಲ್ಲ ಹುಡುಗರು ಸಾಲ ಸುಟ್ಟಿ ಬಿಟ್ಟಾಗ ಹೊಕ್ಕಾರ ಅವರು ಊರಿಗೆ ಅಂತ ಹೇಳಿ ತಾವು ತಿಳ್ಕೊಬೇಕಾದ್ರೆ ನಾವೇನು ಹೇಳಿ ಅವ್ರಿಗೆ ಹೇಳ್ಕೊಡೋದಿರ್ತೈತನೆ. ಅಲ್ಲ ಅವ್ರು ಏನು ಅಂತೀನಿ ನಾನು ಹಂಗಲ್ಲದ ಒಟ್ಟು ಇವ್ರು ಹೋಗೋದು ಬಿಡಿಸ್ಬೇಕಂತಕ್ಕೆ ಹಂಗೆ ಮಾಡ್ತಾಕಿ ಚಿಗವ್ ಯಾಕೆ ನಮ್ಮ ಮ್ಯಾಗ ಸಿಟ್ಟ ಏನೋ ಒಂದು ಗೊತ್ತಾಗೋಗಿಲ್ಲ ಅವ್ರಿಗೆ. ಒಟ್ಟು ತಾವು ಬರ್ತಿರ್ತಾರೆ ಸುಮ್ಮನೆ ಯಾರು ನಮ್ಮೊಬ್ರು ಇದ್ದೇ ಇರ್ತೇವೆ ನಾವು ಅವ್ನ ಮ್ಯಾಗ ಬಿಟ್ಟು ಹೊಂಟಿಲ್ಲ ನೀವು ಊರಿಗೆ ಆಕೆ ನಾ ಹೇಳೇನ ಅತ್ತಿಯರಿಗೆ ಯಾಕೆ ಹೋಗೋಲಕ್ಕೆ ಬಿಡ್ರಿ
ನಾಲ್ಕು ಯಾಕೆ ಹೋಗ್ಬಂದ್ಮ್ಯಾಗ ನಾ ಹೊಕ್ಕಿನ ಇಲ್ಲ ನೀ ಬ್ಯಾಡ ಅಂದ್ರೆ ನಾನು ಹೋಗೋದಿಲ್ಲ, ಹುಡುಗರನ್ನಷ್ಟ ಕಳಿಸ್ಕೊಡ್ತೇನೆ ನಾನು, ಒಲ್ಲೆ ಅಂದ್ರೆ ಇಲ್ಲೇ ಆಡ್ತಿರ್ತಾವು, ಕ್ಯಾಕ ಹೋಗ್ಲಿ ಬಿಡ ಅಂತ ಹೇಳೇನ್ರಿ ನಾ, ಹೇಳೇನಕ್ಕ ನಾನು. ಮತ್ತು ಅವ್ರು ಹಿಂಗೆ ಇದು ಮಾಡ್ತಾನಂದ್ರೆ ಏನು ಮಾಡ್ಬೇಕು ಅಣ್ಣಾರ? ಅಲ್ಲಿ ಸರೋಜ ನಿನಗೆ ನನಗೇನು ಒಂದೇ ಇಲ್ಲ ಬಿಡು, ಪಾಪ ನೀ ಮನೇಲಿದ್ದ ಚಾಲು ರೇಕತಿ, ಹೋಗ್ಬಿಡಾಕ ನಾನು ಇರ್ತೇನೆ, ಹೋಗಿ ಬಾ ನೀನು, ಯಾಕೆ ವಾರದಪ್ಪರ ಜೀವನ ನಡ್ಸಾಕತ್ತ ಅನ್ನಕತ್ತಿ, ಹುಡುಗರು ನೋಡ್ತೇನೆ ಆ ಥರ, ಹೋಗಿ ಬಾ ಹಂಗಾರ ಅಂತ ನಿಮ್ಮ ಮನೆ ಹೇಳಿವ, ನೀನು ತನ್ನ ನಡುವ ನನಗೆ ಏನು ಬಂದಿಲ್ಲ. ಇವ್ರು ನೋಡಿದ್ರೆ ಅಷ್ಟು ಇದನ್ನ ಮಾಡ್ತಾರೆ, ಹೋಗಂದಂಗೆ ಮಾಡಿ, ಇಲ್ಲ ನಿಮ್ಮ ಚಿಗೋ ಬರ್ತಾಳ ಇರ್ಬೇಕಂತ ನೋಡು, ಇರೋಣ ತಾವಳಕ್ಕೆ ಒಂದು ವಾರ ಇರ್ಬೇಕಂತ ಆಕೆ ಬಂದಾಗ, ಅದು ಇದೇನಿದು ಹೊಸ ಹೋಗಿದೆ ಮತ್ತೆ ಆತ್ ಬಿಡಕ್ಕ, ಅತ್ತೆ ಇರ್ತೈತಿ ಮಾತಾಡೋಣ ಅಂತ ಬಿಡ. ನಾವು ಅವ್ರಿಗೆ ಹೋಗಿ ಹೇಳಿಕಂದ್ರೆ ಜಗ್ಗಿಸ್ತೇವ್ರು ಕೇಳಕ್ಕೆ ಥರ ಗಂಡಗೆ ಹಚ್ಚಿದ್ರಂತೇಳಿ ಮಾಡ್ತಾರೆ ಅವ್ರು, ಹಂಗೆ ಸೀದಾ ಅತ್ತೇರಂತೆ ಹೋಗಿ ಒಂದು ಮಾತು ಹೇಳಿ ನೀನು, ನಾ ಹೊಕ್ಕಿನ್ರಿ ಅತ್ತೇರ ಹಿಂಗೆ ರೀ ನಮ್ಮ ಅವ್ರ ನಮ್ಮಪ್ಪರ ಜೀವನ ಸಾಕತ್ತನ್ನತ್ತಾರ ಹುಡುಗರದು, ನಾ ಹೊಕ್ಕಿನ ನೋಡ್ರಿ ಹಂಗಾರ ಅಂತಂದು ಹೇಳಿ, ಅಷ್ಟು ಮೀರಿ ಮತ್ತು ಬೇಡ ಅಂದ್ರೆ ನೋಡಕ್ಕೆ ಬರ್ತೈತೆ ಅವಾಗ. ಏನು ಹೇಳ್ತೀಯ ಸರೋಜ? ಹೇಳೇನು ನಾನು, ಅವ್ರ ಮಣ್ಣು ಫೋನೇ ಮಾತಾಡೋ ಮುಂದೆ ಕೇಳ್ತ ನನಗೆ, ಹೋಲಿ ಬಿಡು ಅವ್ರಾಗಲೇ ಹೇಳ್ತಾನೆ ಅನ್ನೋದು ಬೇಡ, ನೋಡ ಮತ್ತು ಫೋನ್ ತಾಯಿ ಮಗಳು ಮಾತಾಡ್ತಿರ್ತೇವಿ, ಹೆಂಗೆ ಕದ್ ಕೇಳಿಸ್ಕೊಂತಾರೆ ನೋಡು ಅಂತಂದು ಮಾತಾಡೋದು ಅಂತಂದು ಏನೋ ಅನ್ನಕ್ಕೆ ಹೋಗ್ಲಿಲ್ಲ. ತಾವು ಬಂದ್ರೆ ಏನು ಹಿಂಗೆ ನಿಮ್ಗೆ ಚಿಗೋ ಬರ್ತಾ ಅಂತ ನೋಡಂದ್ರೆ ಆತ್ ಬಿಡ್ರಿ ಬರ್ಲಿ ಹಂಗಾರ ಸುಟ್ಟಿನ ಬಿಟ್ಟೈತಿ ಬರೋಲ್ರಕ್ಕೆ ಬಿಡ್ರಿ ಹಂಗಾರ ಅಂತಂದೆ ಅಂದೆ. ಮತ್ತು ಇಲ್ಲವಾ ನಾನು ಬಂದಾಗ ಇಬ್ಬರು ಇರ್ಬೇಕು ನೋಡೋರು, ಒಬ್ರು ಹೋದ್ರೆ ಒಬ್ರು ಇರೋಂಗಿಲ್ಲ, ಇಬ್ಬರು ಇರ್ಬೇಕು ನೋಡ ಬಂದಾಗ ಅಂತಂದ್ರೆ ಏನು ಅಂದ್ರೆ ನಾ ಇಲ್ರಿ ಅತ್ತರ ನನಗೆ ಆಗೋದಿಲ್ಲ, ನಾ ಹೋಗುವಕ್ಕೆ ನಾನು ಯಾಕ್ರಿ ವರ್ಷ ಬಂದಾಗ ನಾವೇನು ಮತ್ತು ಒಬ್ರು ಹೋಗಿ ಒಬ್ರು ಇರತ್ತಿದ್ವಿ, ಇದೊಂದು ಈ ಸಲ ಯಾಕಿದು ಹೊಸ ಹೋಗಿದೆ ಅಂದೆ ನಾನು, ಸಿಟ್ಟು ಬಂತು. ಮಾತಾಡಕತ್ತಿದ್ವಿ, ಮಾತಾಡಕತ್ ಕೂಡಲೇ ಇವ್ರು ಬಂದ್ರು, ಏನದ ಬಾಯಿ ಅಂತಂದ್ರೆ ಅವ್ರು, ಏನಿಲ್ಲ ಬಿಡಪ್ಪ ಹಿಂಗೆ ನಿಮ್ಮ ಅಕ್ಕ ಬರಕತ್ತಾಳ, ಅದಕ್ಕೆ ಇವ್ರಿಗೆ ಹೊಕ್ಕೇನಂತಂದ್ಲು, ಅದಕ್ಕೆ ಇರ ಅಂತಂದೆ ಅಂತಂದ, ಅದಕ್ಕೆ ಆದ್ ಬಿಡು ಇರ್ತಾಳೆ, ಅದನ್ನೇ ಯಾಕೆ ಅಷ್ಟು ಇದು ಮಾಡಿ ಹೇಳತ್ತಿ ಅಂತ, ಏನು ಅಲ್ಲಿ ನಡೆದಿರ್ತದ ವಿಷಯ ಅನ್ನೋದಾಗ ಗೊತ್ತಿಲ್ಲ ಇವ್ರು ಗಂಡು ಮಕ್ಳಿಗೆ, ಏನು ಕೇಳಿಸ್ಕೊಂತಾರಲ್ಲ ಇದ್ರಿಗೆ ಅಷ್ಟೇ, ಮುಂದೆ ಏನು ಆತು ಏನು ಮುಂದಿಂದ ಏನು ಕೇಳೋದಿಲ್ಲ ಏನಿಲ್ಲ, ಹ್ಞೂ ಆತಾಳಿರ್ತಾ ಅಂತ ಹೇಳ್ಬಿಟ್ರು ಅವ್ರ ಮುಂದೆ. ಲಕ್ಷ್ಮೀರ್ದಾರವ ಯವ್ವ ಅಲ್ಲ ಕೇಳ್ಬೇಕು ಬಿಡು, ಅತಿ ಪರಿ ಹಿಂಗೆ ಮತ್ತೊಬ್ರಿಗೆ ಮನ್ಸಿಗೆ ನೋವು ಮಾಡಿ ಹಿಂಗೆ ಇರೋದ್ರಾಗಾರ ಏನು ಚಂದ ಅನಿಸ್ತತನ ಅಂತೆ ನಾನು. ಹೆಂಗೆ ಗೊತ್ತನ ಅವ್ರ ಪ್ಲ್ಯಾನ್ ಏನು ಗೊತ್ತನ, ಚಿಗ ಒಂದು ಹೇಳ್ತೀನಿ ಕೇಳಿಲ್ಲ, ಒಟ್ಟು ಊರಿಗೆ ಹೋಗೋದು ಬಿಡಿಸ್ಬೇಕು, ಇಲ್ಲಿ ಒಟ್ಟು ನಮ್ಮನ್ನು ಕುಂದ್ರಿಸ್ಕೊಡ್ಬಾರ್ದು ನಿಂದ್ರಿಸ್ಕೊಡ್ಬಾರ್ದು, ತಾಸುಗ ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು, ಅದು ತಿನ್ಬೇಕನ್ಸಕತ್ತೈತಿ ಇದು ತಿನ್ಬೇಕನ್ಸಕತ್ತೈತಿ, ವಾ ನನಗೆ ಬೇಸರ ಬಿಟ್ಟತ್ತವ ಅಲ್ಲೇ, ಅಲ್ಲ ಏನು ಅಂತೇನೆ ನಾನು, ಅಲ್ಲೇ ಆದ್ರೂ ನಂಗೆ ಎಲ್ಲರೂ ಹೆದರ್ಸ್ಕೊಳ್ವಾರ, ಇಲ್ಲಿ ನಮ್ಗೆ ಹೆದರ್ಸ್ಕೊತಾರ. ಅಲ್ಲಕ್ಕ ಅಂದೆ ಯಾಕೆ ಕೆಟ್ಟಾಗೋಕೆ ಬಿಡಕ್ಕ, ಗೊತ್ತಿರೋದೈತಲ್ಲ ಅದು ಗೊತ್ತಿರೋದೈತಿ, ಮತ್ತೆ ಯಾಕೆ ಅಂದು ಕೆಟ್ಟಾಗೋದು? ಯವ್ವ ನಮ್ಮಲ್ಲಿ ವಯ್ವ ಏನಂತೆ ನಾನು, ಒಂದು ಮನೆ ಅಂದಾಗ ಎಷ್ಟು ರಗಳಿ ತಾಪತ್ರೆ ಮನಸ್ತಾಪ ಎಲ್ಲ ಇರ್ತಾವೆ, ಅಂದ್ಕೊಂಡು ಹೋಗೋದು ನಮಗೆ ಬಿಟ್ಟಿದ್ದೆ. ಸರೋಜ ಹೇಳ್ರಿ ಮಾವ್ರೆ, ಹೊಲದ ಲೆಕ್ಕದ ಬುಕ್ಕ ಇತ್ತಂತ ನೋಡು, ಒಂದಿಟ್ಟು ಕೊಡುವ ಅದನ್ನ. ಅವರ ಅಲ್ಲೇ ಟೇಬಲ್ ಮ್ಯಾಗ ಐತೆ ನೋಡ್ರಿ, ಮುಂಜಾನೆ ಇಟ್ಟು ಹೋಗಿದ್ರಿ ಇವ್ರು ಹೊಲಕ್ಕೆ ಹೋಗುമ്പോൾ, ನಾನು ಕೇಳಿದ್ರೆ ಕೊಡ ಅಂತಂದು ಆಗಲ್ಲ ಅಕ್ಕಾಗ ಹೇಳ್ಬೇಕಂದೇರಿ, ನಾನು ಹಂಗೆ ಮರ್ತ ಬಿಟ್ಟೆ, ಅಲ್ಲಿ ಟೇಬಲ್ ಮ್ಯಾಗ ಐತ್ರಿ. ಹೌದನವ? ಹ್ಞೂ ಆಯ್ತು ತೊಗೋತೇನೆ, ನಾನು ನೋಡಲಿಲ್ಲ, ಹಂಗೆ ಹೊಲ್ದಾಗಿದ್ದಾಗ ಸರೋಜ ಹೇಳಿಟ್ಟು ಬಂದೆ ನೋಡು ಕೇಳಿಸ್ಕೋ ಅಣ್ಣ ಅಂತಂದ, ಹ್ಞೂ ಆಯ್ತು ಅವರ ತೊಗೋತೀನಿ. ಹ್ಞೂ ರೀ ಮಾವ್ರ ಆತಾಡ್ರಿ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕತೆಗಳ ಲೆಂತ್ ಹಾಕವಲ್ರಿ ಅಂತಂದು ಕಮೆಂಟ್ ಬರ್ಬೋದು ರೀ ಫ್ರೆಂಡ್ಸ್, ನಾವು ಊರಾಗದೇನು ರೀ, ಹಾಗಾಗಿ ಲೆಂತ್ ವಿಡಿಯೋ ಮತ್ತು ದಿನಕ್ಕೆರಡು ಕತೆಗಳನ್ನು ನನಗೆ ಹಾಕಕ್ಕೆ ಆಗವಲ್ತ್ರಿ, ಯಾರು ಬೇಜಾರಾಗಕ್ಕೆ ಹೋಗ್ಬಿಡ್ರಿ. ಊರಿಂದ ಬಂದ ಮೇಲೆ ನಾನು 2 ಕತೆಗಳನ್ನು ಹಾಕ್ತೀನಿ ರೀ, ಮತ್ತು ಲೆಂತ್ ವಿಡಿಯೋಗಳನ್ನು ಹಾಕ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ದಯವಿಟ್ಟು ನಮ್ಮ ಕತೆಗಳು ಇಷ್ಟ ಆಗತ್ತವಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬಿಟ್ರೆ ಹೈಪ್ ಅಂತ ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ಮುಂದಿನ ಕತೆಯೊಂದಿಗೆ ಬರ್ತೀವಿ ರೀ ಫ್ರೆಂಡ್ಸ. ಧನ್ಯವಾದಗಳು ರೀ ಎಲ್ಲರಿಗೂ.